ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮೀನರಾಶಿ. ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳು, ನರನಾಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ಅನಾರೋಗ್ಯಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೂಕ್ತ ವೈದ್ಯರ ಸಲಹೆಯನ್ನು ತಗೊಳ್ಳಿ. ಮತ್ತು ನಿಮ್ಮ ಯೋಚನಾ ಲಹರಿಯಲ್ಲಿಯೂ ಕೂಡ ವ್ಯತ್ಯಾಸಗಳಾಗುವಂಥದ್ದು, ಸರಿಯಾದಂಥ ಒಂದು ದಾರಿಯನ್ನು ಅಥವಾ ಗುರಿಯನ್ನು ಇಟ್ಕೊಂಡಿರ್ತೀರಲ್ವ, ಆ ಗುರಿಯಲ್ಲೂ ಕೂಡ ಡೈವರ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಏನು ಮಾಡೋಕ್ಕೆ ಬಂದಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಇದನ್ನು ಅವಲೋಕನೆ ಮಾಡಿಕೊಂಡು ಮುಂದುವರೆದ್ರೆ ನೀವು ವಿದ್ಯಾಭ್ಯಾಸ ಮಾಡುವವರಾಗಿರ್ಬೋದು, ಉದ್ಯೋಗ ಮಾಡುವವರಾಗಿರ್ಬೋದು, ಬಿಸ್ನೆಸ್ ಮಾಡುವವರಾಗಿರ್ಬೋದು, ಅಥವಾ ಯಾವುದೇ ಕೆಲಸ ಮಾಡುವವರಾಗಿರ್ಬೋದು, ನಿಮ್ಮ ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಜನೆ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತೇಳಿ ಹೇಳ್ಬೋದು. ಯಾವುದೇ ರೀತಿಯಾದಂಥ ಅಡೆತಡೆಗಳು ಕೂಡ ಇರಲ್ಲ. ಸ್ವಲ್ಪ ಆಲಸ್ಯಾದಿಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಸರಿಯಾದಂಥ ಡೈರೆಕ್ಷನ್ನಲ್ಲಿ ಕರ್ಕೊಂಡು ಹೋದರೆ ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಸಂಸ್ಕಾರವನ್ನು, ವಿದ್ಯೆಯನ್ನೆಲ್ಲದನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಕುಟುಂಬದಲ್ಲಿ ಸುಖ ದಾಂಪತ್ಯ ಜೀವನವನ್ನು ನಿಮ್ಮ ಸಂಗಾತಿಯ ಒಟ್ಟಿಗೆ, ತಂದೆ ತಾಯಿಯವರೊಟ್ಟಿಗೆ ಜೀವನ ನಡೆಸಲಿಕ್ಕೆ, ತಂದೆ ತಾಯಿಯರಿಗೆ ವಿಧೇಯರಾಗಿರಲಿಕ್ಕೆ ಎಲ್ಲವೂ ಕೂಡ ಸಹಕಾರ ಸಹಾಯಗಳು ಸಿಗುತ್ತೆ ಅಂತ ಹೇಳುವಂಥದ್ದು. ಪ್ರೀತಿ ವಿಶ್ವಾಸಗಳು ವೃದ್ಧಿಯಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಸಹೋದರರಿಂದಲೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿದೆ. 3ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜ ಮತ್ತು ಗುರುವಿನಿಂದಾಗಿ ಸಹಾಯ ಸಹಕಾರಗಳನ್ನು ನಿಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ಮನೆ ಕಟ್ಟಬೇಕು ಅಂತಲೋ ಅಥವಾ ಭೂಮಿ ತಗೊಳ್ಬೇಕು ಅಂತಲೋ ಏನೋ ಒಂದು ಆಪತ್ತಿಗೆ ಬೇಕಾಗಿಯೋ ಕೇಳಿಕೊಂಡಿದ್ರೆ ಸಹಾಯ ಸಿಗುವಂಥ ಯೋಗಗಳಿದೆ. 4ನೇ ಸ್ಥಾನಾಧಿಪತಿಯಾದಂತಹ ಬುಧನು ಸಿಂಹರಾಶಿಯಲ್ಲಿರುವಂಥದ್ದು, ಅದೇ ರೀತಿ ವಕ್ರಿಯಾಗಿ ಕರ್ಕಾಟಕ ರಾಶಿ ಬರೋದ್ರಿಂದಾಗಿಯೂ ಕೂಡ ಒಳ್ಳೆ ರೀತಿಯಾದಂಥ ಫಲವನ್ನು ಕಾಣ್ಬೋದು. ಅದು ಯಾವ ರೀತಿ ಅಂತ ಹೇಳುವಂಥದ್ದು ನೋಡೋದಾದರೆ, ನೂತನವಾಗಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ತಗೊಂಡಂಥ ಭೂಮಿಯನ್ನು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಅಭಿವೃದ್ಧಿಪಡಿಸುವಂಥದ್ದು ಅಥವಾ ಕಟ್ಟಡಗಳನ್ನು ಕಟ್ಟುವಂಥದ್ದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಒಳ್ಳೆಯ ಫಲ ಇದೆ ಅಂತ ಹೇಳುವಂಥದ್ದು ಕಾಣುತ್ತೆ ವೀಕ್ಷಕರೇ. ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗಗಳಿದೆ. ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ 2 ಸಲ ಅಲ್ಲ 10 ಸಲ ನೀವು ಯೋಚನೆ ಮಾಡ್ಕೊಂಡು ಹೋದರೂ ಕಡಿಮೆ ಆಗುತ್ತೆ. ಮತ್ತು ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತಗೊಂಡು ಹೋದರೂ ನಿಮಗೆ ಆಪತ್ತುಗಳು ಬಂದುಬಿಡುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಪ್ರತಿಯೊಂದು ಹಿರಿಯವರು ಹೇಳಿರ್ತಕ್ಕಂಥ ಕೆಲವಷ್ಟು ಮಾತುಗಳಿರುತ್ತೆ. ತಣ್ಣೀರನ್ನಾದರೂ ತಣಿಸಿಬಿಟ್ಟು ಕುಡಿಬೇಕು ಅಂತ. ತಣ್ಣೀರೇ ಆಗಿರುತ್ತೆ, ಅದನ್ನು ತಣಿಸ್ಬಿಟ್ಟು ಉಫ್ ಅಂತ ಗಾಳಿ ಊದ್ಬಿಟ್ಟೇ ಕುಡಿತಾಯಿದ್ರು ಹಳೆಯವರೆಲ್ಲ. ಅಂದರೆ ಅರ್ಥ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಗಾಬರಿ ಬೀಳಬಾರ್ದು. ನಿಧಾನವಾಗಿ ಯೋಚನೆ ಮಾಡಿಕೊಂಡು ಬೇಕಾದಂಥ ಸಹಾಯ ಸಹಕಾರವೋ ಅಥವಾ ಮಾರ್ಗದರ್ಶನವನ್ನು ತಗೊಂಡು ಮುಂದೆ ಹೋದರೆ ನಿಮಗೆ ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಅನುಭವಿಸುವಂಥ ಯೋಗಗಳಿರುತ್ತೆ. ಹಾಗಾಗಿ ಆ ವಿಷಯದಲ್ಲಿ ಜಾಗೃತೆ ಇರಿ. ಇನ್ನು 5ಮ ಸ್ಥಾನದಲ್ಲಿರತಕ್ಕಂತಹ ರವಿಯಿಂದಾಗಿ ಮನಸ್ಸಿಗೆ ಅಲ್ಪ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಅದೇ ಕ್ಷೇತ್ರದಲ್ಲಿ ಬುಧನೂ ಕೂಡ ಬರುವಾಗ ನಿಮ್ಮ ಒಂದು ಕೌಶಲ್ಯ ವೃದ್ಧಿ ಆಗುವಂಥ ಯೋಗಗಳಿರುತ್ತೆ. ಲಲಿತ ಕಲೆ, ಸಾಹಿತ್ಯ, ಚಿತ್ರಕಲೆ ಅಥವಾ ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿ ಮಾಡಿಕೊಳ್ಬೇಕು ಅಂತಿರುವವರಿಗೆ ಈ ಸಂದರ್ಭದಲ್ಲಿ ಸರಿ ಮಾಡಿಸ್ಕೊಳ್ಳುವಂಥ ಯೋಗಗಳಿದೆ. ನ್ಯಾಯ ತೀರ್ಮಾನಾದಿಗಳೆಲ್ಲ ಪಾಸಿಟಿವ್ ಆಗಿ ಬರುವಂಥ ಯೋಗಗಳಿರುತ್ತೆ. ಅಲ್ಪ ಸ್ವಲ್ಪ ಶತ್ರುಗಳಿಂದ ಭಯಗಳಿದ್ದರೂ ಕೂಡ ಇದೆಲ್ಲವೂ ಕೂಡ ಅನುಕೂಲಗಳಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸಾಲಗಳು ಕೂಡ ನಿಧಾನವಾಗಿ ಮರುಪಾವತಿ ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನಕ್ಕೆ ಗುರು ಬರುವಾಗ ನಿಮ್ಮ ಸಾಲಾದಿಗಳಲ್ಲಿ ತೀರುವಂತಹ ಯೋಗಗಳು ಸಂಪೂರ್ಣ ಅಲ್ಲದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ತೀರಿಸಲಿಕ್ಕೆ ಆಗುವಂಥದ್ದು, ಅಂದರೆ ಆ ಒಂದು ಟೆನ್ಷನ್ನಿಂದಾಗಿ ದೂರ ಆಗುವಂಥ ಯೋಗಗಳಿರುತ್ತೆ. ಅದೇ ರೀತಿಯಾಗಿ 7ನೇ ಸ್ಥಾನಕ್ಕೆ ಶುಕ್ರ ನೀಚ ಸ್ಥಿತಿಗೆ ಬರುವಾಗ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವಾದವಿವಾದಗಳು, ಸಣ್ಣ ಪುಟ್ಟ ವಿಷಯಕ್ಕೆ ಹೊತ್ತಿ ಉರಿಯುವಷ್ಟು ನಡೆಯುವಂಥದ್ದು ಅಥವಾ ಏದೋ ಕ್ಷುಲ್ಲಕ ಕಾರಣಗಳನ್ನು ಹಿಡ್ಕೊಂಡು ಅದೇ ಸೇಡನ್ನು ಮುಂದುವರಿಸುವಂಥದ್ದು ಎಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ.
ಅದೇ ರೀತಿಯಾಗಿ ಎಷ್ಟೇ ಸಾಮ್ರಾಜ್ಯ ಇದ್ದರೂ ಕೂಡ ಎಲ್ಲವೂ ಕೂಡ ಏನೂ ಇಲ್ಲ, ಎಲ್ಲ ಇದ್ದರೂ ಏನೂ ಇಲ್ಲ ಅಂತ ಹೇಳೋ ಸ್ಥಿತಿಗಳನ್ನು ಅನುಭವಿಸ್ತಾ ಇರುವಂಥ ಒಂದು ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾರು ನಮ್ಮವರು, ಯಾರು ನಮ್ಮವರು ಅಲ್ಲ, ಯಾರು ಉಪಕಾರಿ, ಯಾರು ಅಪಕಾರಿ, ಈ ರೀತಿ ಎಲ್ಲ ವಿಷಯಗಳು ಕೂಡ ನಿಮ್ಮ ಒಂದು ಅವಲೋಕನಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಮತ್ತು ಕೇತುವು ಕೂಡ ಇರೋದ್ರಿಂದ ನಂಬಿಕೆ ದ್ರೋಹಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಯಾವುದನ್ನು ಯಾವ ಸಂದರ್ಭದಲ್ಲಿ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನು ನಿಧಾನವಾಗಿ ಮುಂದುವರ್ಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಫಲಗಳಿದೆ. ಸ್ವಲ್ಪ ತಿರುಗಾಟಗಳೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ದೂರದ ದೇಶಗಳಿಗೆ ಅಥವಾ ದೂರದ ರಾಜ್ಯಗಳಿಗೆ ನಿಮ್ಮ ಕೆಲಸದ ನಿಮಿತ್ತವೋ ಅಥವಾ ಪ್ರವಾಸಕ್ಕೋ ಅಥವಾ ನಿಮ್ಮ ಸ್ನೇಹಿತರೊಂದಿಗೂ ಹೋಗುವಂಥ ಎಲ್ಲ ಯೋಗಗಳು ಕೂಡ ಇರುತ್ತೆ. ಹೊಸ ಹೊಸ ಸ್ನೇಹಿತರ ಪರಿಚಯ ಅಥವಾ ಹೊಸ ಕೆಲಸ ಕಾರ್ಯಗಳ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ನೀಚ ಸ್ಥಿತಿಗೆ ಬರುವಾಗ ಸ್ವಲ್ಪ ಈ ತಿಂಗಳದ ಕೊನೆಯಲ್ಲಿ ವಾಹನ ಚಲಿಸುವಾಗ, ರಸ್ತೆ ದಾಟುವಾಗ, ಕರೆಂಟಿಂದ, ನೀರಿಂದ, ಈ ಎಲ್ಲ ವಿಷಯದಲ್ಲಿ ರಾತ್ರಿ ತಿರುಗಾಟ ಮಾಡುವಾಗ ಎಲ್ಲ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಅನಗತ್ಯ ಖರ್ಚು ಅಥವಾ ದುರ್ವ್ಯಸನ, ದುಶ್ಚಟ, ದುರಾಚಾರ ಇತ್ಯಾದಿಗಳ ಒಂದು ಬಲೆಗೆ ನೀವು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಹೋಗಿ. ನಿಮಗೆ ಬಂದಿರತಕ್ಕಂಥ ಸಂಸ್ಕಾರದಿಂದಾಗಿ ನಿಮ್ಮ ಗೌರವ, ನಿಮ್ಮ ಕೀರ್ತಿ, ನಿಮ್ಮ ವ್ಯಕ್ತಿತ್ವ ವೃದ್ಧಿ ಆಗುತ್ತೆ, ವಿಕಸನ ಆಗುತ್ತೆ. ನಿಮ್ಮನ್ನು ನೋಡಿ 4 ಜನ ಕಲಿಯುವ ರೀತಿಯಲ್ಲಿ ಬದುಕು ತೋರಿಸುವಂಥ ಯೋಗ್ಯತೆ ನಿಮಗಿದೆ. ಮೀನರಾಶಿಗೆ ಗ್ರಹಸ್ಥಿತಿ ಪ್ರಕಾರವಾಗಿ ಅನುಕೂಲವಾಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದ್ರಿಂದಾಗಿ ಯಾವ ರೀತಿ ನಾವು ಆರಾಧನೆಯನ್ನು ಅಥವಾ ಯಾವ ರೀತಿಯಾದಂಥ ದೇವತಾ ಉಪಾಸನೆಯನ್ನು ನಾವು ಮಾಡಿಕೊಂಡ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡೋದು, ಷಷ್ಠಿ ವ್ರತವನ್ನು ಮಾಡುವಂಥದ್ದು, ಈ ಎರಡರಲ್ಲಿ ಯಾವುದನ್ನಾದರೂ ಪಂಚಾಮೃತಾಭಿಷೇಕಕ್ಕೆ ನೀವು ಕೊಡೋದಾದರೆ ನಿಮ್ಮ ಮನೆ ಹತ್ತಿರ ಸುಬ್ರಹ್ಮಣ್ಯ ಕ್ಷೇತ್ರ ಯಾವುದಿದೆ ಅಲ್ಲಿ ಅಭಿಷೇಕಕ್ಕೆ ಪ್ರತಿ ಮಂಗಳವಾರ ಕೊಟ್ಟರೆ ಒಳ್ಳೆಯದು. ಅದಲ್ಲ, ಅದು ಏನು ಮಾಡೋಕ್ಕೆ ನನ್ನಿಂದ ಆಗಲ್ಲ, ನನ್ನ ಪರಿಸ್ಥಿತಿ ಕಷ್ಟ ಇದೆ, ಅಭಿಷೇಕ ಕೊಡೋಕ್ಕೋ ಮತ್ತೊಂದು ಕೊಡೋಕ್ಕೋ ನನ್ನ ಕೈಲಿ ಏನು ಗತಿ ಇಲ್ಲ ಅಂತ ಹೇಳೋ ಪರಿಸ್ಥಿತಿಲಿ ನೀವಿದ್ದರೆ ಸುಬ್ರಹ್ಮಣ್ಯ ದೇವರ ಸ್ತೋತ್ರಗಳನ್ನು ಓದುವಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವರನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಪ್ರತಿನಿತ್ಯ ಆ ಭಗವಂತನಲ್ಲಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಅಂದರೆ ಮಾಡುವ ಅಂಥ ಕೆಲಸ ಕಾರ್ಯದಲ್ಲಿ, ಆಡುವಂಥ ಮಾತಿನಲ್ಲಿ, ಮಾಡುವಂಥ ಯೋಚನೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಭಗವಂತ ನನಗೆ ಬಂದಿರೋ ಸಂಕಷ್ಟವನ್ನು ದೂರ ಮಾಡಿಕೊಡು, ಬಂದಿರತಕ್ಕಂಥ ಯಾವುದೇ ರೀತಿಯಾದಂಥ ಕಷ್ಟ ನಷ್ಟಗಳಿದ್ದರೂ ಕೂಡ ಪರಿಹಾರ ಮಾಡಲಿಕ್ಕಿರ್ತಕ್ಕಂತಹ ಒಂದು ಅನುಗ್ರಹವನ್ನು ಮಾಡು, ಬಂದಂಥ ಸಂಕಷ್ಟವನ್ನು ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಎಲ್ಲ ಕಷ್ಟಗಳು ಬರುವಂಥದ್ದು ಅನುಭವಿಸುವಂಥ ಶಕ್ತಿಯನ್ನು ಕೊಡು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗ ಭಗವಂತನ ಅನುಗ್ರಹದಿಂದ ಎಲ್ಲ ಅನುಕೂಲಗಳ ನಿಮಗೆ ಒದಗಿ ಬರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಲ್ಡ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ.